ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತಾವೆಲ್ಲರೂ ಗಮನಿಸಿರ್ತೀರಿ, ಎಲ್ಲ ಕ್ಷೇತ್ರಗಳಲ್ಲಿ ರಾಜಕಾರಣ ಯಾವ ರೀತಿ ತಾಂಡವ ಆಡ್ತಾ ಇರುತ್ತೆ. ಪ್ರತಿಯೊಂದರಲ್ಲೂ ರಾಜಕಾರಣ. ಈಗ ಈ ರಾಜಕಾರಣ ಕ್ರಿಕೆಟ್ ಅಂಗಳಕ್ಕೂ ಕೂಡ ಕಾಲಿಟ್ಟಿದೆ. ಹಾಗೆ ನೋಡಿದರೆ ರಾಜಕೀಯ ಆಗ್ತಾನೆ ಇರುತ್ತೆ ಕ್ರಿಕೆಟಲ್ಲಿಯೂ ಕೂಡ. ಆದರೆ ಈ ಸಾರಿ ಬೇರೆ ರೀತಿಯ ರಾಜಕೀಯಕ್ಕೆ ಕ್ರಿಕೆಟ್ ಸೌಂಡ್ ಮಾಡ್ತಾ ಇದೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ ವೀಕ್ಷಕರೇ. ಪಾಕಿಸ್ತಾನದ ನಂತರ ಬಾಂಗ್ಲಾದೇಶ್ ಈಗ ಭಾರತದಲ್ಲಿ ಕ್ರಿಕೆಟ್ ಪಂದ್ಯವನ್ನು ಆಡೋದಕ್ಕೆ ನಿರಾಕರಿಸಿದೆ. ಪಾಕ್ನ ನಂತರ ಬಾಂಗ್ಲಾದೇಶ್ ಈಗ ಭಾರತ ದೇಶದಲ್ಲಿ ಕ್ರಿಕೆಟ್ ಪಂದ್ಯವನ್ನು ಆಡೋದಕ್ಕೆ ನಿರಾಕರಿಸಿದೆ. T20 ವಿಶ್ವಕಪ್ ಆರಂಭ ಆಗ್ತಾ ಇದೆ ಫೆಬ್ರವರಿಯಿಂದ. ಈ ವಿಶ್ವಕಪ್ಪನ್ನು ನಾವು ಭಾರತದ ನೆಲದಲ್ಲಿ ಆಡೋದಿಲ್ಲ ಅಂತ ಹೇಳಿ ICCಗೆ BCB ಒಂದು ಮೇಲ್ ಮಾಡಿದೆ. ಇದು ಕ್ರಿಕೆಟ್ ಲೋಕದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಾಂಗ್ಲಾದೇಶದಲ್ಲಿ ಸದ್ಯ ಏನೆಲ್ಲ ನಡೀತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ದೌರ್ಜನ್ಯ, ಹಿಂದೂಗಳ ಮೇಲೆ ನಡೆದಂತಹ ಬಾಂಗ್ಲಾದೇಶಿಗರ ಅಟ್ಟಹಾಸ ಇಡೀ ನಮ್ಮ ಭಾರತ ದೇಶದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣ ಆಯಿತು. ಬಾಂಗ್ಲಾದೇಶಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಲೇಬೇಕು ಅನ್ನುವಂತಹ ಆಗ್ರಹಗಳು ಕೇಳಿಬಂದವು. ಜೊತೆಗೆ ಬಾಂಗ್ಲಾದೇಶದ ಜೊತೆಗೆ ಇರುವಂತಹ ಎಲ್ಲ ರೀತಿಯ ವ್ಯವಹಾರಗಳನ್ನು ಕಟ್ ಮಾಡಬೇಕು, ಈ ಮೂಲಕ ಬಾಂಗ್ಲಾದೇಶಕ್ಕೆ ಬುದ್ಧಿಯನ್ನು ಕಲಿಸಬೇಕು ಅನ್ನುವಂತಹ ಆಗ್ರಹಗಳು ಕೇಳಿಬಂದು ಬಾಂಗ್ಲಾದೇಶ್ ಈ ದೇಶದ ಮೇಲೆ ಭಾರತ ಒಂದು ವೇಳೆ ಯುದ್ಧವನ್ನು ನಿರ್ಧಾರ ಮಾಡಿದರೆ ಯಾವ ಮಟ್ಟಿಗೆ ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡುತ್ತೆ ಅಂತಂದರೆ ವೀಕ್ಷಕರೇ, ಬೆಳಗಿನ ತಿಂಡಿಯನ್ನು ಕಲ್ಕತ್ತಾದಲ್ಲಿ ಮಾಡುವ ನಮ್ಮ ಭಾರತೀಯ ಸೇನೆ ಮಧ್ಯಾಹ್ನದ ಊಟವನ್ನು ಢಾಕಾದಲ್ಲಿಯೇ ಮಾಡುತ್ತೆ. ಅದರ ಅರ್ಥ ಮಧ್ಯಾಹ್ನದ ಊಟದಷ್ಟೊತ್ತಿಗೆ ಬಾಂಗ್ಲಾದೇಶವನ್ನು ಹೊಡೆದು ಹಾಕಿಬಿಡುತ್ತೆ. ಆ ತಾಕತ್ತು ನಮ್ಮ ಭಾರತೀಯ ಸೇನೆಗೆ ಇದೆ. ಇಂಥ ಬಾಂಗ್ಲಾದೇಶದ ದಿಮಾಕ್ ಈಗ ಏನಂತಂದರೆ, ನಮ್ಮ ಭಾರತೀಯ ನೆಲದಲ್ಲಿ ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳಿ ಮತ್ತೆ ತನ್ನ ಚಾಳಿಯನ್ನು, ತನ್ನ ದಿಮಾಕನ್ನು ವಿಶ್ವದ ಮುಂದೆ ಪ್ರದರ್ಶನಕ್ಕೆ ಇಟ್ಟಿದೆ. BCB ICCಗೆ ಒಂದು ಮೇಲ್ ಮಾಡಿದೆ. ಭಾರತದಲ್ಲಿ ನಾವು ನಮ್ಮ ತಂಡವನ್ನು ಆಡಲು ಬಿಡೋದಿಲ್ಲ, ಹೀಗಾಗಿ ಈ T20 ವಿಶ್ವಕಪ್ ಪಂದ್ಯಾವಳಿಯ ವೇಳಾಪಟ್ಟಿಯನ್ನು ಬದಲಿಸಿ ಭಾರತದ ಬದಲಿಗೆ ಶ್ರೀಲಂಕಾಗೆ ಸ್ಥಳಾಂತರ ಮಾಡಿ ಅಂತ. ಇದಕ್ಕೆ ICC BCCI ಈಗಾಗಲೇ ಖಡಕ್ ಉತ್ತರವನ್ನು ನೀಡಿದೆ. ನೀವು ಹೇಳಿದ ಮಾತ್ರಕ್ಕೆ ಅಥವಾ ಈಗಾಗಲೇ ವೇಳಾಪಟ್ಟಿ ಪೂರ್ವ ನಿಗದಿಯಂತೆ ತಯಾರಾಗಿದೆ, ಈಗ ಬಂದು ನಾವು ಆಡಲ್ಲ ಅಂತ ಹೇಳಿದರೆ, ನೀವು ಆಡಲ್ಲ ಅಂದ ಮಾತ್ರಕ್ಕೆ ವೇಳಾಪಟ್ಟಿಯನ್ನು ಚೇಂಜ್ ಮಾಡೋದು ಅಸಾಧ್ಯ, ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ನೋಡಿ ವೀಕ್ಷಕರೇ, ರಾಜಕೀಯ ಅನ್ನುವಂಥದ್ದು ಕ್ರಿಕೆಟ್ನ ಎಂಟ್ರಿ ಕೊಟ್ಟಾಗ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ದ್ವಿಪಕ್ಷೀಯ ಸರಣಿ 2013ರಿಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈ ಕ್ಷಣದವರೆಗೂ ನಡೆದಿಲ್ಲ. ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ರಾಜಕೀಯ ಅನ್ನುವಂಥದ್ದು ಎಂಟ್ರಿ ಕೊಟ್ಟಾಗ ಈ ರೀತಿಯ ಘಟನೆಗಳು ಆಗತ್ತೆ. ಪಾಕಿಸ್ತಾನದವ್ರದ್ದು ಹೇಗೆ ದಿಮಾಕು ಅಂತಂದರೆ, ಭಾರತ ಏನು ನೀವು ಬರಬೇಡಿ ಅಂತ ಹೇಳಿಲ್ಲ, ಆದರೆ ಆ ಪಾಕಿಸ್ತಾನದವರ ದಿಮಾಕು ಮೊನ್ನೆ ಆಪರೇಷನ್ ಸಿಂಧೂರದ ಮೂಲಕ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಕ್ರಿಕೆಟ್ ಪಟುಗಳು ಕೂಡ. ಶೇಕ್ ಹ್ಯಾಂಡ್ ಕೊಡಲಿಲ್ಲ, ಸರಿಯಾದ ಉತ್ತರವನ್ನು ಮೈದಾನದಲ್ಲಿ ಪಾಕಿಸ್ತಾನಿಯರಿಗೆ ನಮ್ಮ ಭಾರತದ ಕ್ರೀಡಾ ಕಲಿಗಳು ಕೊಟ್ಟು ಬಂದರು. ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನಕ್ಕೆ ಭಾರಿ ಇನ್ಸಲ್ಟ್ ಆಯಿತು. ಈಗ ಬಾಂಗ್ಲಾದೇಶ್ ಭಾರತದ ನೆಲದಲ್ಲಿ ನಾವು ಕ್ರಿಕೆಟ್ ಆಡಲ್ಲ ಅಂತ ಹೇಳಿದೆ. ಇದಕ್ಕೆ ಇನ್ನೂ ಒಂದು ಕಾರಣ ಏನಂತಂದರೆ, ಈ ಮುಸ್ತಫಿಜುರ್ ಈತನನ್ನು KKR ತಂಡದಿಂದ ಹೊರಗೆ ಹಾಕುವಂತಹ ಪ್ರಕ್ರಿಯೆ ಆಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ದೌರ್ಜನ್ಯದಿಂದಾಗಿ ಬಾಂಗ್ಲಾದೇಶದ ಕ್ರಿಕೆಟ್ ಆಟಗಾರರನ್ನ IPL ತಂಡದಲ್ಲಿ ಆಡಿಸಬಾರದು ಅಂತ ಹೇಳಿ ಶಿವಸೇನೆ, BJP, ಹಿಂದೂ ಸಂಘಟನೆಯವರು ಒತ್ತಾಯ ಮಾಡಿದರು IPL ಫ್ರಾಂಚೈಸಿಗಳಿಗೆ, BCCIಗೆ. ಇದರ ಪರಿಣಾಮ ಬಾಂಗ್ಲಾದೇಶದ ಆಟಗಾರ ಆಗಿರುವಂತಹ ಮುಸ್ತಫಿಜುರ್ ರೆಹಮಾನನ್ನು KKR ತಂಡದಿಂದ, ಶಾರುಖ್ ಖಾನ್ ಮಾಲೀಕತ್ವದ KKR ತಂಡದಿಂದ ಹೊರಗೆ ಹಾಕಲಾಯಿತು. ಹೊರಗೆ ಹಾಕಿದ್ದೇ ತಡ ಬಾಂಗ್ಲಾದೇಶ್ ಇದು ನಮ್ಮ ಬಾಂಗ್ಲಾದೇಶದ ಕ್ರಿಕೆಟರ್ಗೆ ಮಾಡಿದಂತಹ ಅಪಮಾನ ಅಲ್ಲ, ಸಂಪೂರ್ಣ ಬಾಂಗ್ಲಾದೇಶ್ ಕ್ರಿಕೆಟ್ಗೆ, ಬಾಂಗ್ಲಾದೇಶಕ್ಕೆ ಮಾಡಿದಂತಹ ಅಪಮಾನ ಅಂತ ಹೇಳಿ ಬಾಂಗ್ಲಾದೇಶ್ ತಂಡವನ್ನು ನಾವು ಭಾರತಕ್ಕೆ ಕಳಿಸ್ಕೊಡೋದಿಲ್ಲ ಅನ್ನುವಂತಹ ಒಂದು ಠರಾವನ್ನು ಮಾಡಿಕೊಂಡ್ರು. 17ರಿಂದ 20 BCB ನಿರ್ದೇಶಕರುಗಳು ಭಾರತಕ್ಕೆ T20 ಟೀಮನ್ನು ಕಳಿಸ್ಕೊಡ್ಬೇಕು ಅನ್ನುವಂತಹ ವಿಚಾರವಾಗಿ ಚರ್ಚೆಗೆ ಸಭೆ ಸೇರಿದ್ರು. ಆದರೆ ಈ ಒಂದು ಬೆಳವಣಿಗೆಯಿಂದ ಅವರು ಒಂದು ನಿರ್ಧಾರಕ್ಕೆ ಬಂದರು, ನಾವು ಭಾರತಕ್ಕೆ ನಮ್ಮ ತಂಡವನ್ನು ಕಳಿಸ್ಕೊಡಲ್ಲ, ನೀವು ನಮ್ಮ ನೆಲಕ್ಕೆ ಬಂದು ಕ್ರಿಕೆಟ್ ಆಡಲಿಲ್ಲ ಅಂತಂದರೆ ನಮಗೆ ಒಂದು ಪೈಸೆನೂ ನುಕ್ಸಾನಿಲ್ಲ,
ಬದಲಿಗೆ ನಿಮಗೇ ನಷ್ಟ. ನೀವೇನು ದೊಡ್ಡ ಐಕಾನಿಕ್ ಪ್ಲೇಯರ್ಸ್ ಅಲ್ಲ ಬಾಂಗ್ಲಾದೇಶದವರು ಇನ್ನೂ ಕ್ರಿಕೆಟ್ ಲೋಕದಲ್ಲಿ ಕಲಿಬೇಕಾಗಿರುವಂಥದ್ದು ಬಹಳ ಇದೆ. ಭಾರತದಲ್ಲಿ ಆಡೋದು ನಮ್ಮ ಸೌಭಾಗ್ಯ ಅಂತ ಹೇಳಿ ಓಡ್ಕೊಂಡು ಬರಬೇಕಾಗಿತ್ತು ನೀವು. ಆದರೆ ನಿಮ್ಮ ಧಿಮಾಕಿಗೆ ನೀವು ಬರಲ್ಲ ಅಂತಂದರೆ ಬೇಡ, ನಮಗೇನೂ ಲಾಸ್ ಇಲ್ಲ, ಬದಲಾಗಿ ನಿಮಗೇ ಲಾಸ್. ವೀಕ್ಷಕರೇ, ಬಾಂಗ್ಲಾದೇಶದ ಕ್ರಿಕೆಟ್ನ ವಾರ್ಷಿಕ ಆದಾಯವೇ 400 ರಿಂದ 500 ಕೋಟಿ ರೂಪಾಯಿ ಅಷ್ಟೇ. ಇಲ್ಲಿ ಇಯರ್ಲಿ ಒಂದು ಫ್ರಾಂಚೈಸಿ 2000 crore ಮೋರ್, 2000 ಕೋಟಿಗೂ ಅಧಿಕ ಆದಾಯವನ್ನು ತಗೋತಾರೆ. ಇನ್ನು 400-500 ಕೋಟಿ ರೂಪಾಯಿ ಇಡೀ ದೇಶದಲ್ಲಿ ಕ್ರಿಕೆಟ್ ಆದಾಯ ಯಾವ ಲೆಕ್ಕ ರೀ? ಇದನ್ನ ಲೆಕ್ಕಾಚಾರ ಆ BCB ಅವ್ರು ಮಾಡ್ಕೋಬೇಕಾಗಿತ್ತು. ಮಾಡ್ಕೊಂಡಿಲ್ಲ. ನಮಗೇನು ಲಾಸ್ ಇಲ್ಲ, ಬಂದರೆ ಆಡಿ, ಇಲ್ಲಾಂದರೆ ಹೋಗಿ, ನಮಗೇನು. ರಾಜತಾಂತ್ರಿಕವಾಗಿ ಬಾಂಗ್ಲಾದೇಶಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸಬೇಕು ಅದನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಈಗ ಮುಸ್ತಫಿಜುರ್ ಅನ್ನುವಂಥ ಕ್ರಿಕೆಟ್ ಆಟಗಾರರನ್ನ KKR ತಂಡ ಹೊರಗೆ ಹಾಕ್ತು ಅಂದ ಮಾತ್ರಕ್ಕೆ ಇದು ನಮ್ಮ ದೇಶಕ್ಕೆ ಮಾಡಿದಂಥ ಅಪಮಾನ ಅಂತ ಹೇಳಿ ನೀವು ನಿಮ್ಮ ತಂಡವನ್ನು ನಮ್ಮ ದೇಶಕ್ಕೆ ಕಳಿಸ್ಲಿಲ್ಲ ಅಂತಂದರೆ ಬಹಳ ಒಳ್ಳೆಯದಾಯಿತು. ಭಾರತ ದೇಶಕ್ಕೆ ಬರೋದಕ್ಕೂ ಪುಣ್ಯ ಮಾಡಿರಬೇಕು. ನಿಮ್ಮಂಥ ಪಾಪಿಗಳಿಗೆ ಆ ಅದೃಷ್ಟ ಇಲ್ಲ, ಬರೋದಕ್ಕೆ ಹೋಗಬೇಡಿ. ಇನ್ನು ಪಾಕಿಸ್ತಾನ ಕೂಡ 2013ರಿಂದ ಈ ರಾಜಕೀಯವನ್ನು ಈ ಒಂದು ಕ್ರಿಕೆಟ್ನಲ್ಲಿ ತಗೊಂಬಂದು ಈವರೆಗೂ ದ್ವಿಪಕ್ಷೀಯ ಸರಣಿ ಆಗಿಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ. ತಾವೆಲ್ಲ ಗಮನಿಸಿರ್ಬೋದು, ಅನೇಕ ಕ್ರಿಕೆಟ್ ದಿಗ್ಗಜರು ಪಾಕಿಸ್ತಾನದ ನೆಲಕ್ಕೆ ಹೋಗಿ ಇನ್ನು ಮುಂದೆ ಕ್ರಿಕೆಟ್ ಆಡೋದೇ ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪಾಕಿಸ್ತಾನ ನಮ್ಮ ದೇಶಕ್ಕೆ ಬರೋದು ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದು ಹೀಗೆ ಪಾಕಿಸ್ತಾನ ಇಂಡಿಯಾ ಅಂತಂದರೆ ಯಾವ ರೀತಿ, ಪಾಕಿಸ್ತಾನ ಭಾರತ ಅಂದರೆ ಅಲ್ಲಿ ಯಾವ ರೀತಿ ಜಿದ್ದಾಜಿದ್ದಿರುತ್ತೆ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರವನ್ನು ಕೊಡುವ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ. ನಮ್ಮ ಕ್ರಿಕೆಟ್ ಪಟುಗಳು ಕೂಡ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನು ಅವಕಾಶ ಸಿಕ್ಕಾಗಲೆಲ್ಲ, ಮುಖಾಮುಖಿ ಆದಾಗಲೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಈಗ ಬಾಂಗ್ಲಾದೇಶದವರು ಆಡಲ್ಲ ಅಂತ ಹೇಳಿದ್ದಾರೆ, ಆಡೋದು ಬೇಡ, ನಿಮ್ಮಿಷ್ಟ. ಈಗ ಇನ್ನೊಂದು ವಿಚಾರ ಏನಂತಂದರೆ, ಈಗ ಕ್ರಿಕೆಟ್ ಮಂಡಳಿ, ಭಾರತೀಯ ಕ್ರಿಕೆಟ್ ಮಂಡಳಿ ಮತ್ತು ನಿರ್ವಹಣಾ ಆಡಳಿತ ಮಂಡಳಿಯವರು ಭಾಳ ಸ್ಪಷ್ಟವಾಗಿ ಅವರಿಗೆ ರಿಯಾಕ್ಟ್ ಮಾಡಿದ್ದಾರೆ. ನೀವು ಹೇಳಿದ ಮಾತ್ರಕ್ಕೆ ವೇಳಾಪಟ್ಟಿಯನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಶ್ರೀಲಂಕಾಗೆ ನಾವು ಶಿಫ್ಟ್ ಮಾಡಲ್ಲ, ಬೇಕಂದರೆ ಬಂದು ಆಡ್ರಿ, ಇಲ್ಲ ಅಂದರೆ ಹೋಗ್ರಿ. ಭಾರತದಲ್ಲಿಯೇ ಮ್ಯಾಚ್ಗಳು ನಡೆಯುತ್ತೆ. ಕಲ್ಕತ್ತಾದಲ್ಲಿ ಮ್ಯಾಚ್ ನಡೀತಾ ಇದೆ, ಮುಂಬೈಯಲ್ಲಿ ಮ್ಯಾಚ್ ನಡೀತಾ ಇದೆ. ಸ್ಕೆಡ್ಯೂಲ್ ಪ್ರಕಾರ ಎಲ್ಲೆಲ್ಲಿ ಯಾವ್ಯಾವ ಗ್ರೌಂಡಲ್ಲಿ ಮ್ಯಾಚ್ ನಡೆಯುತ್ತೋ ಆ ಪ್ರಕಾರ ನಡೆಯುತ್ತೆ. ಇದಕ್ಕೆ ಭಾರತಕ್ಕೆ ಯಾವುದೇ ರೀತಿಯ ಲಾಸ್ ಇಲ್ಲ. ಆದರೆ ಶಶಿ ತರೂರ್ ಸೇರಿದಂತೆ ಹಲವರು ಕ್ರಿಕೆಟ್ ಕ್ಷೇತ್ರದಲ್ಲಿ ರಾಜಕೀಯವನ್ನು ತರಬಾರದು, ತಂದರೆ ಇದು ಅವರ ದುರ್ದೈವ ಅಂತ ಬಾಂಗ್ಲಾದೇಶಕ್ಕೆ ಕುಟುಕುವಂತಹ ಕೆಲಸ ಆಗಿದೆ. ಬಾಂಗ್ಲಾದೇಶ್ ತನ್ನ ದೇಶದಲ್ಲಿರುವಂತಹ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಈಗಾಗಲೇ ಇಡೀ ಜಗತ್ತಿನಲ್ಲಿ ಬಾಂಗ್ಲಾದೇಶದ ನಡೆಯ ವಿರುದ್ಧ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಬುದ್ಧಿ ಕಲಿಯಿಲ್ಲ ಅಂತಂದರೆ ಈಗಾಗಲೇ ಬಾಂಗ್ಲಾದೇಶದ ಗಡಿಯುದ್ದಕ್ಕೂ ನಮ್ಮ ಸೇನೆ ರೆಡಿಯಾಗಿ ನಿಂತಿದೆ. 5 ನಿಮಿಷದಲ್ಲಿ ಬಾಂಗ್ಲಾದೇಶವನ್ನು ಭೂಪಟದಲ್ಲಿ ಇಲ್ಲದಂಗೆ ಮಾಡಿಬಿಡುತ್ತೆ. ಇನ್ನಾದರೂ ಎಚ್ಚೆತ್ಕೊಳ್ಳಿ ಬಾಂಗ್ಲಾದೇಶ್, ಬುದ್ಧಿ ಕಲೀರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.